ನಲ್ಲಿ ವಸತಿ ಶಾಲೆ ವಿದ್ಯಾರ್ಥಿಗಳು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಕೊಪ್ಪಳದ ಕನಕಗಿರಿ ಕ್ಷೇತ್ರದ ಶ್ರೀರಾಮನಗರ ವಸತಿ ಶಾಲೆ ಹೊಸ ಕಟ್ಟಡ ನಿರ್ಮಾಣವಾಗಿದ್ದರೂ ಕೂಡ ಆ ವಿದ್ಯಾರ್ಥಿಗಳನ್ನು ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡಲಿಕ್ಕೆ ಸ್ಥಳಾಂತರ ಮಾಡಲಿಕ್ಕೆ ಮೀನಾಮೇಷ ಎಣಿಸಲಾಗ್ತಾ ಇದೆ. ಆದರೆ ಅವರನ್ನು ತಾತ್ಕಾಲಿಕವಾಗಿ ಗೋದಾಮಿನಲ್ಲಿ ಇರಿಸಲಾಗಿತ್ತಲ್ಲ, ಹಾಗೆ ಗೋದಾಮಿನಲ್ಲಿಯೇ ಮುಂದುವರಿಸಲಾಗ್ತಾ ಇದೆ. ಇದೇ ಗೋದಾಮು, ಇದು ನೀವು ಗೋದಾಮು ಅಂತ ಕರೆಯಂಗಿಲ್ಲ, ಇದನ್ನು ಈಗ ಗೋದಾಮು ಹಾಸ್ಟೆಲ್ನ ರೀತಿಯಲ್ಲಿ ಪರಿವರ್ತನೆ ಆಗಿದೆ. ಈ ಕುರಿತು ಸ್ಪಷ್ಟನೆ ನೀಡಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಬಾಲಕರ ಶೌಚಾಲಯ ನಿರ್ಮಾಣವಾಗಬೇಕಾಗಿದೆ, ಹೀಗಾಗಿ ಸ್ಥಳಾಂತರ ಕಾರ್ಯ ಸ್ವಲ್ಪ ವಿಳಂಬವಾಗಿದೆ, ಶೀಘ್ರವೇ ಉದ್ಘಾಟನೆ ಮಾಡಲಾಗುತ್ತೆ ಅಂತ ಶಿವರಾಜ್ ತಂಗಡಗಿ ಕೂಡ ಹೇಳಿದ್ದಾರೆ.